ಬ್ರೇಕಿಂಗ್ ನ್ಯೂಸ್. ದೇಶದ ಜನತೆಗೆ ಶಾಕಿಂಗ್ ಸುದ್ದಿ. ಇನ್ಮುಂದೆ ನಡೆಯುವುದಿಲ್ಲ ಹಳೆಯ ನೋಟುಗಳು. 500 ನೋಟ್ ಆಗಿರಬಹುದು, 2000 ನೋಟ್ ಆಗಿರಬಹುದು, ಅಥವಾ 200 ನೋಟ್ ಆಗಿರಬಹುದು. ಇನ್ಮುಂದೆ ಎಲ್ಲ ನೋಟುಗಳು ನಡೆಯುವುದಿಲ್ಲ. ಯಾಕಂದ್ರೆ ಸರ್ಕಾರ ತರಳಿದೆ ಹೊಸ ಕರೆನ್ಸಿ. ಹೌದು, ಹಾಗಿದ್ರೆ ಯಾವ ಕರೆನ್ಸಿ ಮತ್ತು ಯಾವಾಗ ಬರುತ್ತೆ? ಹಳೆ ನೋಟ್ಗೆ ಹೇಗೆ ಎಕ್ಸ್ಚೇಂಜ್ ಮಾಡಬೇಕು ಮತ್ತು ಹೇಗೆ ಹೊಸ ನೋಟನ್ನ ಪಡೆಯಬಹುದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಹಾಗಾಗಿ ವಿಡಿಯೋವನ್ನ ಇಲ್ಲಿಗೆ ಬಿಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ಈ ವಿಡಿಯೋವನ್ನ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಭಾರತದ ಕರೆನ್ಸಿ ನೋಟ್ಗಳು ಬದಲಾಗ್ತಾ ಇವೆ. ಡಿಮಾನಿಟೈಸೇಷನ್ ಬಳಿಕ ಕೇಂದ್ರ ಸರ್ಕಾರ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಇದೀಗ ದೇಶದಲ್ಲಿ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟುಗಳ ಬಳಕೆಗೆ RBI ಮುಂದಾಗಿದೆ. ಈಗಾಗಲೇ ಈ ಕುರಿತು ಘೋಷಣೆ ಮಾಡಿದೆ. ಇದೀಗ ಪ್ಲಾಸ್ಟಿಕ್ ನೋಟ್ಗಳು ಬಿಡುಗಡೆ ಕುರಿತು ಕಾಲಮಿತಿಯನ್ನು RBI ಹೇಳಿದೆ. ಮುಂದಿನ ಹಣಕಾಸು ವರ್ಷದ ವೇಳೆಗೆ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಚಲಾವಣೆಗೆ ಬರಲಿದೆ ಎಂದು RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ. ಪ್ಲಾಸ್ಟಿಕ್ ನೋಟ್ನಿಂದ ಮತ್ತೆ ಬ್ಯಾಂಕ್ನಲ್ಲಿ ಕ್ಯೂ ನಿಲ್ಬೇಕಾ? 2027ರ ಆರಂಭಿಕ ಹಂತದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಭಾರತದಲ್ಲಿ ಚಲಾವಣೆಗೆ ಬರಲಿವೆ. ಈ ನೋಟ್ಗಳು ಬಂದಾಗ ಕೈಯಲ್ಲಿರುವ ಸದ್ಯದ ನೋಟ್ಗಳು ಬದಲಾಯಿಸಲು ಮತ್ತೆ ಬ್ಯಾಂಕ್ ಮುಂದೆ ಕ್ಯೂ ನಿಲ್ಲಬೇಕಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಈ ಅನುಮಾನಗಳಿಗೆ ಸಂಜಯ್ ಮಲ್ಹೋತ್ರಾ ಸ್ಪಷ್ಟನೆ ನೀಡಿದ್ದಾರೆ. ಪ್ಲಾಸ್ಟಿಕ್ ನೋಟ್ಗಳು ಚಲಾವಣೆ ಆರಂಭಿಸಿದಾಗ ಕಾಗದ ನೋಟ್ಗಳನ್ನು ರದ್ದು ಮಾಡುವುದಿಲ್ಲ. 2 ನೋಟ್ಗಳು ಚಲಾವಣೆಯಲ್ಲಿ ಇರುತ್ತವೆ. ಹಂತ ಹಂತವಾಗಿ ಕಾಗದದ ನೋಟ್ಗಳನ್ನು ಹಿಂಪಡೆಯಲಾಗುತ್ತೆ. ಬಳಿಕ ಪಾಲಿಮರ್ ನೋಟ್ಗಳು ಮಾತ್ರ ಚಲಾವಣೆಯಲ್ಲಿ ಇರುವಂತೆ ಮಾಡಲಾಗುತ್ತೆ. 100 ಕೋಟಿ ಮೌಲ್ಯದ ಪ್ಲಾಸ್ಟಿಕ್ ನೋಟ್ಗಳು ಮೊದಲ ಹಂತದಲ್ಲಿ ಪ್ರತಿನಿತ್ಯ ಬಳಕೆಯಾಗುವ ಕಡಿಮೆ ಮೌಲ್ಯದ ನೋಟ್ಗಳನ್ನು ಪ್ಲಾಸ್ಟಿಕ್ ರೂಪದಲ್ಲಿ ಚಲಾವಣೆಗೆ ತರಲು RBI ಗವರ್ನರ್ ಹೇಳಿದ್ದಾರೆ. ಹೀಗಾಗಿ ಮೊದಲ ಹಂತದಲ್ಲಿ 10 ರೂಪಾಯಿ, 20 ರೂಪಾಯಿ ನೋಟ್ಗಳು ಪಾಲಿಮರ್ ರೂಪದಲ್ಲಿ ಚಲಾವಣೆಗೆ ಬರಲಿವೆ. ಬರೋಬ್ಬರಿ 100 ಕೋಟಿ ಮೌಲ್ಯದ 10 ಹಾಗೂ 20 ನೋಟುಗಳು ಪ್ರಾಯೋಗಿಕ ಪರೀಕ್ಷೆಗೆ RBI ಅನುಮೋದನೆ ನೀಡಿದೆ. ಮೊದಲ ಹಂತದಲ್ಲಿ 10 ರೂಪಾಯಿ, 20 ರೂಪಾಯಿ ನೋಟ್ಗಳು, ಬಳಿಕ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ನೋಟ್ಗಳು ಚಲಾವಣೆಗೆ ಬರಲಿವೆ. ಪ್ಲಾಸ್ಟಿಕ್ ನೋಟ್ ಯಾಕೆ? ಭಾರತದಲ್ಲಿ ಸದ್ಯ ಕಾಗದ ನೋಟ್ಗಳು ಬಳಕೆಯಲ್ಲಿದೆ. ಹೊಸದಾಗಿ ಬರಲಿರುವ ಪ್ಲಾಸ್ಟಿಕ್ ನೋಟ್ಗಳು ಬೇಗ ಹಾಳಾಗೋದಿಲ್ಲ, ಕೊಳೆಯಾಗೋದಿಲ್ಲ, ಮಡಚಿದ್ರೂ ಸಮಸ್ಯೆ ಏನಾಗಲ್ಲ. ನಕಲಿ ನೋಟ್ಗಳನ್ನು ತಡೆಯಲು ಸಾಧ್ಯವಾಗುತ್ತೆ. ಇದರ ಜೊತೆಗೆ ಕೆಲ ಸುರಕ್ಷತೆ ಹಾಗೂ ಭದ್ರತಾ ಫೀಚರ್ ಸೇರಿಸಲಾಗುತ್ತೆ. ಕಾಗದ ನೋಟ್ಗಳು ಹರಿದಾಗ ಮರು ಪ್ರಿಂಟ್ ಮಾಡಬೇಕಾಗುತ್ತೆ. ಇದರಿಂದ ವೆಚ್ಚ ಹೆಚ್ಚಾಗುತ್ತೆ. ಪ್ಲಾಸ್ಟಿಕ್ ನೋಟ್ಗಳು ಮರು ಪ್ರಿಂಟ್ ಮಾಡುವ ಅವಶ್ಯಕತೆನೇ ಇಲ್ಲ.